ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯಕ್ಕೆ ಕಾಂಗ್ರೆಸ್ ಖಂಡನೆ. ಫೆಬ್ರವರಿ 7ರಂದು ದೆಹಲಿಯಲ್ಲಿ ರಾಜ್ಯ ಸರ್ಕಾರ ಪ್ರತಿಭಟನೆ. ರಾಜ್ಯದ ಎಲ್ಲ ಸಂಸದರಿಗೂ ಡಿಕೆ ಶಿವಕುಮಾರ್ ಆಹ್ವಾನ. ಕೇಂದ್ರದ ಬಜೆಟ್ನಲ್ಲಿ ನಮಗೆ ಏನೂ ಬಂದಿಲ್ಲ, ಬರ ನಿರ್ವಹಣೆಗೆ ಕೊಡಬೇಕಾದ ಫಂಡ್ ಕೂಡ ಕೊಟ್ಟಿಲ್ಲ. ದೆಹಲಿಯಲ್ಲಿ ಸಂಸತ್ ಎದುರೇ ಪ್ರತಿಭಟನೆ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ನ ಡೋಂಗಿತನ ನಾಟಕಕ್ಕೆ ಜನ ಛೀಮಾರಿ ಹಾಕ್ತಿದ್ದಾರೆ. ಗ್ಯಾರಂಟಿಗಳ ಮೂಲಕ ಜನರಿಗೆ ಹೆದರಿಕೆ ಹಾಕೋ ನೀವು ಇರಬೇಕಾ, ನಿಮ್ಮದು ಒಂದು ಪಕ್ಷನ ಅಂತ ಅಶ್ವಥ್ ನಾರಾಯಣ್ ವಾಗ್ದಾಳಿ. ಪ್ರತ್ಯೇಕ ರಾಷ್ಟ್ರದ ಹೇಳಿಕೆಗೆ ಬಿಜೆಪಿ ತೀವ್ರ ಖಂಡನೆ. ಸಂಸದ ಡಿಕೆ ಸುರೇಶ್ ವಿರುದ್ಧ ಲೋಕಸಭಾ ಸ್ಪೀಕರ್ಗೆ ದೂರು. ಅಮಾನತು ಮಾಡುವಂತೆ ಛಲವಾದಿ ನಾರಾಯಣ ಸ್ವಾಮಿ ಪತ್ರ. ಲೋಕಸಭೆಯಲ್ಲಿ ಈ ಬಾರಿ ಬಿಜೆಪಿಗೆ 400 ಸೀಟು. ರಾಜ್ಯಸಭಾ ಕಲಾಪದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮಾತು. ಖರ್ಗೆ ಹೇಳಿಕೆ ಕೇಳಿ ನಗೆ ಬೀರಿದ ಪ್ರಧಾನಿ ಮೋದಿ. ಲಿಂಗಾಯತ ಮತಗಳ ಕ್ರೋಢೀಕರಣಕ್ಕೆ ಬಿಜೆಪಿ ಪ್ಲಾನ್. ಬಿಎಸ್ವೈ ಮೂಲಕ ಶಾಮನೂರು ಶಿವಶಂಕರಪ್ಪಗೆ ಕೇಸರಿ ಪಡೆ ಆಹ್ವಾನ. ಬಿಜೆಪಿ ಆಹ್ವಾನದ ಬಗ್ಗೆ ಆಪ್ತರ ಜೊತೆ ಮಾತಾಡಿದ್ದಾರಂತೆ ಶಾಮನೂರು. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಉಸ್ತುವಾರಿ ಸಚಿವ ದಿಢೀರ್ ಭೇಟಿ. ಸಚಿವರ ಬಳಿ ಸಮಸ್ಯೆ ಹೇಳಿಕೊಂಡ ರೋಗಿಗಳ ಸಂಬಂಧಿಕರು ಹಂತ ಹಂತವಾಗಿ ಸಮಸ್ಯೆ ಬಗೆಹರಿಸೋದಾಗಿ ಡಾಕ್ಟರ್ ಎಂಸಿ ಸುಧಾಕರ್ ಭರವಸೆ. ಚಿಕ್ಕಮಗಳೂರಿನಲ್ಲಿ ಮತ್ತೆ ಮಂಗನ ಕಾಯಿಲೆ ಆತಂಕ. 3ರಲ್ಲಿ ರೋಗ ಪತ್ತೆ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್. ಜ್ವರದ ಲಕ್ಷಣ ಇದ್ದವರಿಗೆ ಕೆಎಫ್ಡಿ ಪರೀಕ್ಷೆ ನಡೆಸೋಕೆ ನಿರ್ಧಾರ. ಕೊಡಗು ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಸಾಗಿದ ಅಕ್ರಮ ಸುಣ್ಣದ ಕಲ್ಲು ದಂಧೆ. ಭೂ ಇಲಾಖೆ ಗಮನಕ್ಕೆ ತಂದರೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳು. ಭೂವಿಜ್ಞಾನ ಇಲಾಖೆ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ರಸ್ತೆ ಅಪಘಾತದಲ್ಲಿ ರೈತ ನಾಯಕ ಜೆ ಕಾರ್ತಿಕ್ ಮೃತ ಕಾರ್ತಿಕ್ ಮನೆಗೆ ಹೋಗಿ ಕುಟುಂಬಕ್ಕೆ ಸಿಎಂ ಸಾಂತ್ವನ. 5 ಲಕ್ಷ ಪರಿಹಾರ ಘೋಷಿಸಿದ ಸಿದ್ದರಾಮಯ್ಯ. ರೈತರಿಗೆ ಇದುವರೆಗೆ ಬರ ಪರಿಹಾರ ಸಹ ಬಿಡುಗಡೆ ಮಾಡಿಲ್ಲ. ರಾಜ್ಯದಲ್ಲಿ ರೈತರ ವಿರೋಧಿ ಸರ್ಕಾರ ಇದೆ. ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ವಾಗ್ದಾಳಿ. ಹಾವೇರಿಯಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸೋಕೆ ಪರದಾಟ. ರಾತ್ರಿ ಇಡೀ ಕರ್ನಾಟಕ ಮುಂದೆಯೇ ಮಲಗಿ ಪರದಾಟ. ಹೆಚ್ಚುವರಿ ಅನುಕೂಲ ಮಾಡಿಕೊಡುವಂತೆ ಜಿಲ್ಲಾಡಳಿತಕ್ಕೆ ಗ್ರಾಮಸ್ಥರ ಒತ್ತಾಯ. ಜಗತ್ಪ್ರಸಿದ್ಧ ಹಂಪಿಯಲ್ಲಿ ಮರುಕಳಿಸಿದ ಗತ ವೈಭವ. ನಗಾರಿ ಬಾರಿಸುವ ಮೂಲಕ ಹಂಪಿ ಉತ್ಸವಕ್ಕೆ ಸಿಎಂ ಚಾಲನೆ. ಸಾಂಸ್ಕೃತಿಕ ಕಾರ್ಯಕ್ರಮ ಕಣ್ತುಂಬಿಕೊಂಡ ಜನ. ಸನಾತನ ಧರ್ಮವನ್ನ ಡೆಂಗ್ಯೂ ಮಲೇರಿಯಾಗೆ ಹೋಲಿಸಿದ ಪ್ರಕರಣ. ತಮಿಳುನಾಡು ಸಿಎಂ ಪುತ್ರ ಉದಯನಿಧಿ ಸ್ಟಾಲಿನ್ಗೆ ಕರ್ನಾಟಕ ಕೋರ್ಟ್ ಸಮನ್ಸ್. ಮಾರ್ಚ್ 4ರಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ. ಪ್ರಧಾನಿ ಮೋದಿಯನ್ನ ಭೇಟಿಯಾದ ಕನ್ನಡಿಗ ರೋಹನ್ ಬೋಪಣ್ಣ. ಆಸ್ಟ್ರೇಲಿಯನ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ಗೆದ್ದ ರಾಕೆಟ್ ಉಡುಗೊರೆ. ರೋಹನ್ ಬೋಪಣ್ಣ ಸಾಧನೆಗೆ ಮೋದಿ ಪ್ರಶಂಸೆ. ಅಮೆರಿಕ ಸೈನಿಕರ ಹತ್ಯೆಗೆ ವಿಶ್ವದ ದೊಡ್ಡಣ್ಣ ಪ್ರತೀಕಾರ. ಸಿರಿಯಾ ವೈಮಾನಿಕ ದಾಳಿ. 6 ಮಂದಿ ಇರಾನ್ ಹೋರಾಟಗಾರರ ಸಾವು. ಜೋರ್ಡನ್ನ ವಾಯು ನೆಲೆ ಮೇಲೆ ದಾಳಿ ನಡೆಸಿದ ಅಮೆರಿಕ. ಬಾಲಿವುಡ್ ನಟಿ ಪೂನಂ ಪಾಂಡೆ ಸಾವಿನ ಸುದ್ದಿ ಬಗ್ಗೆ ಸಂಶಯ. ಅಧಿಕೃತ ಮಾಹಿತಿ ನೀಡದೆ ಕುಟುಂಬಸ್ಥರ ಮೌನ. ಇದೆಲ್ಲ ಪ್ರಚಾರದ ಗಿಮಿಕ್ ಅಂತ ನೆಟ್ಟಿಗರು ಆಕ್ರೋಶ. ವಿಶಾಖಪಟ್ಟಣಂನಲ್ಲಿ ಭಾರತ ಇಂಗ್ಲೆಂಡ್ 2ನೇ ಟೆಸ್ಟ್ ಪಂದ್ಯ. ಯಶಸ್ವಿ ಜೈಸ್ವಾಲ್ ಬ್ಯಾಟಿಂಗ್ ವೈಖರಿಗೆ ಅಭಿಮಾನಿಗಳು ಫಿದಾ. ಬೃಹತ್ ಮೊತ್ತದತ್ತ ಟೀಂ ಇಂಡಿಯಾ ಚಿತ್ತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.